ಸಂತ್ರಸ್ತರಿಗೆ ಕೊನೆಗೂ ಲಭಿಸಿದ ಹಕ್ಕುಪತ್ರ, ವನವಾಸ ಅಂತ್ಯ. ಕಾರವಾರದಲ್ಲಿ ಪ್ರಾಕೃತಿಕ ವಿಕೋಪದಿಂದ ಸಂಭವಿಸಿದ ಗುಡ್ಡ ಕುಸಿತದ ದುರಂತದಲ್ಲಿ ವಾಸದ ಮನೆ, ತೋಟ ಕಳೆದುಕೊಂಡು ಪರಿತಪಿಸುತ್ತಿದ್ದವರಿಗೆ ಪರಿಹಾರವಾಗಿ ಜಮೀನು, ಮನೆ ಮಂಜೂರಾದರೂ ಅದರ ಹಕ್ಕುಪತ್ರ ಸಿಗದೆ ಸುಮಾರು 14 ವರ್ಷಗಳಿಂದ ಅಲೆದಾಡುತ್ತಿದ್ದವರ ಸಮಸ್ಯೆ ಈಗ ಸುಖಾಂತ್ಯ ಕಂಡಿದೆ. ಕಾರವಾರ ತಾಲೂಕಿನ ಕಡವಾಡ ಗ್ರಾಮದ ಮಾಡಿಭಾಗ ಜರಿವಾಡದಲ್ಲಿ 2009 ಅಕ್ಟೋಬರ್ನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಮನೆ, ತೋಟ ಕಳೆದುಕೊಂಡವರಿಗೆ ಕಡವಾಡ ಗ್ರಾಮದ ಮಾಧವನಗರದಲ್ಲಿ ಆಸರೆ ಯೋಜನೆಯಡಿ ನವೆಂಬರ್ 2010ರಲ್ಲಿ 30,450 ಚದರ ಅಡಿಯಂತೆ ಒಟ್ಟು 55 ಜನರಿಗೆ ಪ್ಲಾಟಿನ ಪಟ್ಟ ನೀಡಲಾಗಿತ್ತು. ಇದರಲ್ಲಿ ಅನಸೂಯ ಲಕ್ಷ್ಮಣ ಮಾಂಬ್ರೇಕರ್, ಪವಿತ್ರ ಕರುಣಾಕರ ತಳೇಕರ್ ಹಾಗೂ ನಾರಾಯಣ ಬಾಬು ಭಂಡಾರಿ ಇವರಿಗೆ ನೀಡಿದ ಪಟ್ಟಾದಲ್ಲಿ ಕಡವಾಡ ಗ್ರಾಮದ ಸರ್ವೆ ನಂಬರ್ 31/7ರಲ್ಲಿ ಪ್ಲಾಟಿನ ಅಳತೆ 3,050 ಎಂದು ದಾಖಲಿಸಿದ್ದು, ಪಹಣಿ ಪತ್ರಿಕೆಯಲ್ಲಿ ಭಾಗಶಃ ಕ್ಷೇತ್ರ ದಾಖಲಾಗಿತ್ತು. ಉಳಿದ ಕ್ಷೇತ್ರ ಇನ್ನೊಂದು ಹಿಸ್ಸಾದಲ್ಲಿ ಸೇರ್ಪಡೆಯಾಗಿದ್ದ ಕಾರಣ ಇವರೊಂದಿಗೆ ಸಂತ್ರಸ್ತರಾಗಿದ್ದ ಉಳಿದವರಿಗೆ ಜಮೀನು ಮಂಜೂರಾಗಿದ್ದರೂ ಜಮೀನು ಹಕ್ಕುಪತ್ರ ವಂಚಿತರಾಗಿ ಸಂಕಷ್ಟಕ್ಕೆ ಸಿಲುಕಿದ್ದರು. ಈ ಕುರಿತಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಹಲವು ವರ್ಷಗಳಿಂದ ಮನವಿ ಮಾಡಿಕೊಂಡಿದ್ದರೂ ಪ್ರಯೋಜನಕ್ಕೆ ಬಂದಿರಲಿಲ್ಲ. ಆದರೆ 14 ವರ್ಷಗಳ ನಂತರ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ನೆರವಿನಿಂದ ವನವಾಸ ಪೂರ್ಣಗೊಂಡಂತಾಗಿದೆ. ಚಪ್ಪರಮನೆ ಗ್ರಾಮದಲ್ಲಿ ಕಾಡೆಮ್ಮೆ ಸಾವು, ಅನಧಿಕೃತ ವಿದ್ಯುತ್ ತಂತಿ ಸ್ಪರ್ಶದ ಅನುಮಾನ. ಸಿದ್ದಾಪುರ ತಾಲೂಕಿನ ಕ್ಯಾದಗಿ ವಲಯ ಅರಣ್ಯ ವ್ಯಾಪ್ತಿಯ ಬಿಳಿಗಿ ಶಾಖೆಯ ಚಪ್ಪರಮನೆ ಗ್ರಾಮದಲ್ಲಿ ಕಾಡೆಮ್ಮೆ ಸಾವನ್ನಪ್ಪಿದ್ದು, ವಿದ್ಯುತ್ ಸ್ಪರ್ಶದಿಂದ ಸಾವು ಸಂಭವಿಸಿರಬಹುದೆಂದು ಶಂಕಿಸಲಾಗಿದೆ. ಚಪ್ಪರಮನೆ ಗ್ರಾಮದ ಮಾಲ್ಕಿ ಸರ್ವೆ ನಂಬರ್ 20.330 ಗಡಿಯಲ್ಲಿ ಐಬೆಕ್ಸ್ ಬೇಲಿಗೆ ಅನಧಿಕೃತವಾಗಿ ವಿದ್ಯುತ್ ಹಾಯಿಸಿರುವ ತಂತಿಯ ಸ್ಪರ್ಶದಿಂದ ಕಾಡೆಮ್ಮೆ ಸತ್ತಿರುವಂತೆ ಕಂಡುಬರುತ್ತದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಶಂಕಿಸಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ GR ಮಾರ್ಗದರ್ಶನದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ KG ಪ್ರಕಾಶ್ ಹಾಗೂ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಶ್ರೀಧರ ಗಣಪತಿ ಹೆಗಡೆ ಗದ್ದೆಮನೆ ಅವರ ಮಾಲ್ಕಿ ಜಮೀನಿನ ಗಡಿಯಲ್ಲಿ ಹಾಕಿರುವ ಐಬೆಕ್ಸ್ ಬೇಲಿಗೆ ಅನಧಿಕೃತವಾಗಿ ವಿದ್ಯುತ್ ಹಾಯಿಸಿರುವ ತಂತಿಯ ಸ್ಪರ್ಶದಿಂದ ಕಾಡೆಮ್ಮೆ ಸತ್ತಿರುವುದರಿಂದ ಶ್ರೀಧರ ಗಣಪತಿ ಹೆಗಡೆ ಅವರ ವಿರುದ್ಧ ಅರಣ್ಯ ವನ್ಯಜೀವಿ ರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ್ ಹೆಗಡೆ ಮರಣೋತ್ತರ ಪರೀಕ್ಷೆ ನಡೆಸಿರುತ್ತಾರೆ. ಕಾರ್ಯಾಚರಣೆಯಲ್ಲಿ ಉಪವಲಯಾರಣ್ಯಾಧಿಕಾರಿ ಪ್ರಶಾಂತ್, ಸಿಬ್ಬಂದಿಗಳಾದ ನಿತಿನ್ ಪಟ್ಗಾರ್, YM ಚಿನ್ಮಯ ಇತರರು ಭಾಗವಹಿಸಿದ್ದರು. ಶಿರಸಿಯ ಖ್ಯಾತ ಹಿರಿಯ ವೈದ್ಯ ಹಾಗೂ ಲೇಖಕ ಡಾಕ್ಟರ್ KB ಪವಾರ್ ಇವರಿಗೆ ಬಂಜಾರ ಸಾಹಿತ್ಯ ಸೇವಾರತ್ನ ಪ್ರಶಸ್ತಿ. ಶಿರಸಿಯ ಹಿರಿಯ ವೈದ್ಯ ಹಾಗೂ ಲೇಖಕ ಡಾಕ್ಟರ್ KB ಪವಾರ್ ಇವರಿಗೆ ಬಂಜಾರ ಸಾಹಿತ್ಯ ಸೇವಾರತ್ನ ಪ್ರಶಸ್ತಿ ಒಲಿದು ಬಂದಿದ್ದು, ಗೋರಬಂಜಾರ ಧರ್ಮಪೀಠ, ರಾಷ್ಟ್ರೀಯ ಬಂಜಾರ ಪರಿಷತ್, ರಾಷ್ಟ್ರೀಯ ಬಂಜಾರ ಸಾಹಿತ್ಯ ಪರಿಷತ್, ಗೋರಬಂಜಾರ ಸಾಹಿತ್ಯ ಅಕಾಡೆಮಿ ಮತ್ತು ಗೋರಬೋಲಿ ಬಂಜಾರ ಮಹಿಳಾ ಸಮೂಹ ಸಂಸ್ಥಾನಗಳು ಸೇರಿ ಕೊಡಮಾಡುವ ಪ್ರಶಸ್ತಿ ಇದಾಗಿದೆ. ಬಂಜಾರ ಭಾಷೆ ಮತ್ತು ಬಂಜಾರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೋರ್ ಅವರ ಗೀತಾಂಜಲಿಯನ್ನು ಕನ್ನಡ ಮತ್ತು ಬಂಜಾರ ಭಾಷೆಗೆ ಅನುವಾದಿಸಿದ ಕೀರ್ತಿ ಡಾಕ್ಟರ್ KB ಪವಾರ್ ಇವರಿಗೆ ಸಲ್ಲುತ್ತದೆ. ಮುಂದುವರಿದ ವರುಣನ ಆರ್ಭಟ, ಹಲವೆಡೆ ಹಾನಿ. ಭಟ್ಕಳ ತಾಲೂಕಿನಲ್ಲಿ ಮುಂದುವರಿದ ವರುಣನ ಆರ್ಭಟಕ್ಕೆ ಅನೇಕ ಮರಗಳು ಉರುಳಿ ಬಿದ್ದು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಹಾನಿ ಸಂಭವಿಸಿದೆ. ಬುಧವಾರ ಸಂಜೆ 4 ಗಂಟೆ ಸುಮಾರಿಗೆ ಭಾರೀ ಬಿರುಗಾಳಿ ಬೀಸಿದ ಪರಿಣಾಮ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿದ್ದ ಬೃಹತ್ ಮರವೊಂದು ಬುಡ ಸಹಿತ ಕಿತ್ತು ಬಿದ್ದಿದ್ದು, ಪಕ್ಕದಲ್ಲಿಯೇ ಇದ್ದ ನ್ಯಾಯವಾದಿ VR ಸರಾಫ್ ಅವರ ಕಾರು ಸ್ವಲ್ಪದರಲ್ಲಿಯೇ ಬಚಾವಾಗಿದೆ. ಸಂಜೆಯ ಸಮಯವಾದ್ದರಿಂದ ಹೆಚ್ಚಿನ ವಾಹನಗಳು ಇರಲಿಲ್ಲ. ಬೆಳಗ್ಗೆಯ ಸಮಯವಾಗಿದ್ದರೆ ಅನೇಕ ವಾಹನಗಳು ಜಖಂ ಆಗಿರುತ್ತಿದ್ದವು. ಸುದ್ದಿ ತಿಳಿದ ತಕ್ಷಣ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮರವನ್ನು ಕಟಾವು ಮಾಡಿ ತೆರವುಗೊಳಿಸಿದರು. ತಾಲೂಕಿನ ವೆಂಕಾಪುರ ಗ್ರಾಮದ ನಿವಾಸಿ ಲಕ್ಷ್ಮೀ ಸಣಕೂಸ ನಾಯ್ಕ ಇವರ ಮನೆಯ ಮೇಲೆ ಅಡಿಕೆ ಮರ ಬಿದ್ದು ಹಂಚುಗಳು ಹಾಗೂ ರೀಪು ಪಕಾಸಿಗೆ ಹಾನಿಯಾಗಿದೆ.
ಮಾವಳ್ಳಿ ಗ್ರಾಮದ ಮಂಗಳಿ ಬೈರ ಹರಿಕಾಂತ್ ಇವರ ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದ್ದು ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ. ಶಿರಾಲಿ ಗ್ರಾಮದ ಛಾಯಾ ಗಣಪತಿ ನಾಯ್ಕ್ ಎನ್ನುವವರ ಮನೆಯ ಮೇಲೆ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ. ಮಣ್ಕುಳಿಯ ಮೋಹನ ಬಿನ್ ಮಾಸ್ತಪ್ಪ ನಾಯ್ಕ್ ಎನ್ನುವವರ ಮನೆಯ ವಾಸ್ತವ್ಯದ ಪಕ್ಕಾ ಮನೆಯ ಮೇಲ್ಛಾವಣಿಯು ಕುಸಿದು ಹಾನಿಯಾಗಿದೆ. ಹುರಳಿ ಸಾಲ್ನ ಕುಪ್ಪಯ್ಯ ಜಟ್ಟಪ್ಪ ನಾಯ್ಕ್ ಇವರ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಹಾನಿಯಾಗಿದೆ. ಮುಂಡಳ್ಳಿ ಗ್ರಾಮದ ಮೊಗೇರಕೇರಿ ಮಜಿರೆಯ ಅಣ್ಣಪ್ಪ ಜಟ್ಟಪ್ಪ ಮೊಗೇರೆಯವರ ವಾಸ್ತವ್ಯದ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಮನೆಯ ಮೇಲ್ಭಾಗ ಭಾಗಶಃ ಹಾನಿಯಾಗಿದೆ. ಹಾಡಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಡಬಳ್ಳಿ ಗ್ರಾಮದ ಕೃಷ್ಣದೇವಪ್ಪ ನಾಯ್ಕ್ ಇವರ ಮನೆಯ ಮೇಲೆ ಮರ ಬಿದ್ದು ಮನೆ ಸಂಪೂರ್ಣ ಹಾನಿಯಾಗಿದೆ.